ಸಿದ್ದರಾಮಯ್ಯ ಅವರ ನಂತರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಪಡೆಯಲು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮುಂಚೂಣಿ ಸ್ಥಾನದಲ್ಲಿರುವ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ತಪ್ಪಿಸಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಲ್ಲನ್ ಆಗಿ ನಾಡಿನ ಒಕ್ಕಲಿಗರ ಆಕ್ರೋಶಕ್ಕೆ ಗುರಿಯಾಗಬಾರದು ಎಂದು ಕಾಂಗ್ರೆಸ್ ಮುಖಂಡ ವಕೀಲ ಚಟ್ಟಂಗೆರೆ ನಾಗೇಶ್ ಮನವಿ ಮಾಡಿದರು. ಅವರು ಕೆಆರ್ಪೇಟೆ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಗೆ ಅಧಿಕಾರ ಪಡೆಯುವಲ್ಲಿ ಹೆಗಲಿಗೆ ಹೆಗಲು ನೀಡಿ ದುಡಿದವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಆಗಿದ್ದು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ಕುಮಾರಣ್ಣನಿಗೆ ಸಾಥ್ ನೀಡಿ ಜೋಡೆತ್ತಿನಂತೆ ದುಡಿದವರು ಡಿಕೆ ಶಿವಕುಮಾರ್ ಎನ್ನುವುದು ಜಗಜಾಹೀರಾಗಿರುವ ಸಂಗತಿಯಾಗಿದೆ. ಎಚ್.ಡಿ. ದೇವೇಗೌಡರು, ಎಸ್.ಎಂ. ಕೃಷ್ಣ, ಕುಮಾರಣ್ಣ ಅವರ ನಂತರ ಒಕ್ಕಲಿಗ ಸಮುದಾಯದ ನಾಯಕರಾದ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವು ಒಲಿದು ಬರುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ನಡೆಸಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಎತ್ತಿಕಟ್ಟಿ ಆಟವಾಡಿಸುತ್ತಿರುವ ಕುಮಾರಣ್ಣ ಅವರು ರಾಜ್ಯದಲ್ಲಿ ಬಿಜೆಪಿ ಪಕ್ಷದೊಂದಿಗೆ ನೇರವಾಗಿ ಮೈತ್ರಿ ಮಾಡಿಕೊಂಡಿರುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಬಂದಿರುವ ಸಂದರ್ಭದಲ್ಲಿ ಡಿಕೆ ಸಿಎಂ ಆಗುವುದನ್ನು ತಪ್ಪಿಸಿ ಒಕ್ಕಲಿಗ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿ ವಿಲ್ಲನ್ ಆಗಬಾರದು. ಹಾಸನ ಜಿಲ್ಲೆಯ ಜನರು ದೇವೇಗೌಡರ ಕುಟುಂಬವನ್ನು ಕೈಬಿಟ್ಟಿದ್ದಾರೆ. ಹಾಲುಮತ ಕುರುಬ ಹಾಗೂ ಮುಸ್ಲಿಂ ಸಮಾಜವು ಜೆಡಿಎಸ್ ಪಕ್ಷದಿಂದ ದೂರವಾಗುತ್ತಿರುವ ಹಿಂದಿನ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರಾದ ಡಿಕೆ ಶಿವಕುಮಾರ್ ಅವರಿಗೆ ಕನಸು ಮನಸ್ಸಿನಲ್ಲಿಯೂ ಕುಮಾರಣ್ಣ ಕೇಡು ಬಗೆಯುವ ಆಲೋಚನೆ ಮಾಡಿ ವಿಲ್ಲನ್ ಆಗಬಾರದು ಎಂದು ವಕೀಲ ನಾಗೇಶ್ ಮನವಿ ಮಾಡಿದರು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುತ್ತಿರುವ ನಾಗಮಂಗಲ ಶಾಸಕರಾದ ಎನ್. ಚಲುವರಾಯಸ್ವಾಮಿ ಅವರೊಂದಿಗಿನ ವಿರೋಧವನ್ನು ಬದಿಗಿಟ್ಟು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಸಂಸದರಾಗಿ ಕುಮಾರಣ್ಣ ಸಹಕಾರ ನೀಡುವ ಮೂಲಕ ತಮ್ಮ ದೊಡ್ಡತನ ಪ್ರದರ್ಶಿಸಬೇಕು ಎಂದು ಕಿವಿಮಾತು ಹೇಳಿದ ವಕೀಲ ನಾಗೇಶ್, ಕುಮಾರಣ್ಣ, ಡಿಕೆಶಿ ಮತ್ತು ಚೆಲುವರಾಯಸ್ವಾಮಿ ಅವರು ರಾಜ್ಯದ ಹಿತದೃಷ್ಟಿಯಿಂದ ಒಗ್ಗಟ್ಟು ಪ್ರದರ್ಶಿಸಿ ಮಂಡ್ಯ ಜಿಲ್ಲೆ ಜನತೆ ನಂಬಿಕೆ ಇಟ್ಟು ನೀಡಿರುವ ಅಧಿಕಾರವನ್ನು ಜನರ ಸೇವೆಗೆ ಬಳಸಬೇಕು ಎಂದು ನಾಗೇಶ್ ಕೈ ಮುಗಿದು ಮನವಿ ಮಾಡಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4 ಮಂಡ್ಯ. ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತೇಳಿ ಕೆಆರ್ಪೇಟೆ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ, ವಕೀಲರು, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ ನನ್ನ ಹೆಸರು. ದಯವಿಟ್ಟು ನನ್ನ ಈ ಒಂದು ಮನವಿ ಏನಂದರೆ, ನಾನೊಬ್ಬ ಒಕ್ಕಲಿಗರ ಸಮುದಾಯದವನಾಗಿ ಹೇಳ್ತಾ ಇರೋದು ಮನವಿ ಏನಂದರೆ, ಮಾನ್ಯ ಕೇಂದ್ರ ಸಚಿವರು, ಮಂಡ್ಯ ಜಿಲ್ಲಾ ಸಂಸದರು, ಪ್ರಭಾವಿ ನಾಯಕರು ಆದಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಮಾತಾಡ್ತಾ ಇದ್ದೀನಿ. ಏನು ಬೇರೆಯವ್ರಿಗಲ್ಲ, ನಮ್ಮ ಸಮುದಾಯದವರು ಆಗಿರೋದ್ರಿಂದ ಆ ಹಕ್ಕಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ತುಂಬ ಪ್ರಭಾವಿ ನಾಯಕರು. ಅವರು ಅವ್ರದೇ ಆದಂಥ ಕೊಡುಗೆನ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿ 35ರಿಂದ 40 ವರ್ಷದವರೆಗೂ ಇವತ್ತಿನವರೆಗೂ ಭಾಳ ಸಂಕಷ್ಟದಲ್ಲಿದ್ದಾಗಲೂ ಪಕ್ಷ ಅಭಿವೃದ್ಧಿಯತ್ತ ತಂದು ಇವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರದ್ದು ಪಾತ್ರ ಇದೆ. ಬೇಕಾದಷ್ಟು ದುಡಿದಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳನ್ನ ಹೊಂದಂಥ ಮಹಾನ್ ವ್ಯಕ್ತಿ. ಅಂಥವ್ರ ಬಗ್ಗೆ ತಾವು ಈ ಒಕ್ಕಲಿಗರ ಸಮುದಾಯಕ್ಕೆ ನೀವೊಬ್ಬರು ವಿಲನ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶನ ನಾನು ಇಟ್ಕೊಂಡು ಈ ವಿಚಾರ ಮಾತಾಡ್ತಾ ಇರೋದು. ಯಾಕೆ ಅಂದರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯ ಸಾಹೇಬರು ನನ್ನ ಅವಧಿ ಮುಗಿದ ಮೇಲೆ ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಏನೇನಾಗಬೇಕು ಪಕ್ಷದಲ್ಲಿ ತೀರ್ಮಾನ ಆಗಿರೋದನ್ನು ನೀವು ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, ಅವರು ತುಂಬ ಪ್ರಭಾವಿ ರಾಜಕಾರಣಿ, ತುಂಬ ಪ್ರಭಾವಿ ಸಚಿವರು, ಸಂಘಟನಾ ಚತುರರು, ಅವ್ರದೇ ಆದಂಥ ಸಮುದಾಯದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಸಮುದಾಯ ಪೂರ್ತಿ ಅವ್ರ ಹಿಂದೆ ನಿಂತಿದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಇದ್ದಂಗೆ. ಅವ್ರನ್ನ ಕರೆಯೋದು, ಅವ್ರಿಗೊಂದು ರೀತಿ ಹೇಳೋದು, ಇವ್ರನ್ನ ಕರೆಯೋದು, ಇವ್ರಿಗೊಂದು ರೀತಿ ಹೇಳಿ ಸಮುದಾಯದ ನಾಯಕನಿಗೆ ನೀವು CM ಆಗೋದನ್ನು ತಪ್ಪಿಸಿದ್ರೆ, ದಯವಿಟ್ಟು ನೀವು ಒಕ್ಕಲಿಗರ ಸಮುದಾಯದಲ್ಲಿ ಒಬ್ಬ ವಿಲನ್ ಆಗಿ ಹೊರಹೊಮ್ಮುತ್ತೀರಿ. ಇವತ್ತು ಕುಮಾರಣ್ಣ ಅಂದರೆ, ದೇವೇಗೌಡರು ಅಂದರೆ ಭಾಳ ಗೌರವ ಇದೆ. ಇದು ನನ್ನ ಮನವಿ. ಈ ಮನವಿನ ನೀವು ತಿರಸ್ಕಾರ ಮಾಡಬೇಡಿ. ನೀವು ಒಂದು ವೇಳೆ ಸಮುದಾಯದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇಬ್ಬರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳುವಂಥ ಸ್ಥಿತಿ ಬಂದರೆ, ಈಗ ಒಬ್ರಿಗೊಬ್ರು ತಕ್ಕೊಂಡು ಎಳ್ಕೊಂಡು ಕೂತ್ಕೊಂಡು ಇಬ್ಬಗೆ ನೀತಿ ಅನುಸರಿಸಿದ್ರೆ ಈ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗುವ ರೀತಿಯ ಎಲ್ಲ ಸಂಭವಗಳಿದೆ. ಮಾನ್ಯ ಕುಮಾರಣ್ಣವರೇ, ನಮ್ಮ ಮಂಡ್ಯ ಜಿಲ್ಲೆ ನಿಮಗೆ ಇಡೀ ಹಾಸನ ಕೈ ಬಿಟ್ಟಾಗಲೂ ಮಂಡ್ಯ ಜಿಲ್ಲೆ ನಿಮಗೆ ಅಧಿಕವಾದಂಥ ಬಹುಮತನ ಕೊಟ್ಟು ಗೆಲ್ಲಿಸಿ ಇವತ್ತು ಪ್ರಭಾವಿ ಸಚಿವರಾಗಲಿಕ್ಕೆ ಭಾಳ
ಇದು ಸಂತೋಷದಿಂದ ನಮ್ಮ ಜನಾಂಗ, ನಮ್ಮ ಮಂಡ್ಯ ಜಿಲ್ಲೆ ಜನತೆ ಒಪ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದೆ. ಇದು DK ಶಿವಕುಮಾರ್ ಸಾಹೇಬರು ನನಗೆ ಅಂತಲ್ಲ, ನಿಮಗೆ ಅಂತಲ್ಲ, ಅವ್ರಿಗಿರ್ತಕ್ಕಂಥ ಒಂದು ಯೋಚನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೆ, ಅಧಿಕಾರವನ್ನು ಅವ್ರ ಕೈಗೆ ಕೊಟ್ಟರೆ ಸಮಗ್ರ ಅಭಿವೃದ್ಧಿ ರಾಜ್ಯ ಕಾಣ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ. ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ರಾಜ್ಯಾದ್ಯಂತ ನೀವು ಕೆಂಗಣ್ಣ ಗುರಿ ಆಗ್ತೀರಿ. ಅದರಲ್ಲೂ ನಮ್ಮ ಸಮುದಾಯ, ಒಕ್ಕಲಿಗರ ಸಮುದಾಯ, ನಮ್ಮ ಸಮುದಾಯದಲ್ಲಿ ನೀವು ವಿಲನ್ ಆಗಿ ಹೊರಹೊಮ್ಮಬೇಡಿ. ಪದೇ ಪದೇ ಹೇಳ್ತೀನಿ ಇದನ್ನು. ನೀವು ಯಾರು ಏನೇ ಹೇಳಿದ್ರು ಒಂದು ವೇಳೆ ಆಗಲಿ, ಒಂದು ಸರಿಯಾದ ಸಮಯದಲ್ಲಿ ತೀರ್ಮಾನ ತಗೊಂಡ್ರಿ, ನೀವು BJP ಅಲಯನ್ಸ್ ಆದ್ರಿ, ಅದೇ ರೀತಿ ಇವತ್ತು ಒಂದು ತೀರ್ಮಾನ ತಗೊಳ್ಳಿ. ನೀವು ಏನಂತ DK ಶಿವಕುಮಾರ್ ಅವರು ಆಗಲಿ ಬಿಡ್ರಿ, ಮುಖ್ಯಮಂತ್ರಿ ಆಗಲಿ ಅವರು ಅನ್ನೋ ಥರದಲ್ಲಿ ನೀವು ತೀರ್ಮಾನ ತಗೋಬೇಕು. ನಿಮ್ಮ ಮಗನ ವಿಚಾರದಲ್ಲಿ ಅಥವಾ ನಿಮಗೆ ಮುಖ್ಯಮಂತ್ರಿ 2 ಸಲ ಮಾಡಬೇಕಾದ್ರಲ್ಲಿ ಜೋಡೆತ್ತಾಗಿ ನಿಮ್ಮಿಂದ ನಿಂತಿದ್ರಲ್ವ, ಆ ಋಣ ತೀರ್ಸಕ್ಕಾದ್ರೂ ನೀವು ಇವತ್ತು ಅವ್ರಿಗೆ ಸಹಾಯ ಮಾಡಬೇಕು. ಎರಡನೇದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಏನೇ ಕಷ್ಟಪಟ್ಟರು, ನೀವೇನೇ DK ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮದು ಪ್ರಯತ್ನ ವಿಫಲ ಆಗುತ್ತೆ. ಯಾವ ಕಾರಣಕ್ಕೂ ನೀವು ಇದರಿಂದ ಜಯಶೀಲರಾಗಕ್ಕಾಗೋದಿಲ್ಲ. ಆಲ್ರೆಡಿ ತೀರ್ಮಾನ ಆಗಿರೋದು, ಹೈಕಮಾಂಡ್ ತೀರ್ಮಾನನೇ ಅಂತಿಮ ಆಗಿದೆ. ಮೋಸ್ಟ್ಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿ ನಿಮಗೂ ಒಂದು ಹಾರ, ಮಾಜಿ ಮುಖ್ಯಮಂತ್ರಿ ಅಥವಾ ಕೇಂದ್ರ ಸಚಿವರು ಅಂತ ನಿಮಗೂ ಒಂದು ಹಾರ ಬಂದೇ ಬರ್ತದೆ, ನಿಮಗೂ ಒಂದು ಸನ್ಮಾನ ಇರ್ತದೆ. ಈ ಒಕ್ಕಲಿಗರ ಸಮುದಾಯಕ್ಕೆ ಬಂದಾಗ ನೀವು ಸ್ವಲ್ಪ ಎಲ್ಲ ಸಮುದಾಯನೂ ಜೊತೆಲಿ ತಗೊಂಡು DK ಶಿವಕುಮಾರ್ ಆಗಲಿ ಬಿಡ್ರಪ್ಪ ಅಂತ ನಿಮಗೆ ಯಾರು ಆಪ್ತರಿದ್ದಾರೆ ಅವ್ರಿಗೆ ಹೇಳ್ಕೊಂಡು ದಯಮಾಡಿ ಸಹಕಾರ ಕೊಡಿ. ನನ್ನ ಹೆಸರು ನಾಗೇಶ್, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ ಕೇರ್ಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ. ನೀವು ನಮ್ಮ ಮಂಡ್ಯ ಜಿಲ್ಲೆಯಿಂದ ಬಂದು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಉನ್ನತ ಸಚಿವರಾಗಿದ್ದೀರಿ, ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿದ್ದೀರಿ. ನಿಮಗೆ ನೀವು 20 ತಿಂಗಳು ಅಧಿಕಾರ ನಡೆಸಿ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಬೇಕಾದ್ರೆ ನಿಮಗೆ ಕೀರ್ತಿ ಇವತ್ತು HD ಕುಮಾರಸ್ವಾಮಿ ಅಣ್ಣ ಅನ್ನಿಸ್ಬೇಕಾದ್ರೆ ಇದೇ ನಮ್ಮ ಜಿಲ್ಲೆಯ ಸುಪುತ್ರ ಇವತ್ತು ಹಾಲಿ ಸಚಿವರಾಗಿದ್ದಾರೆ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ನಾಗಮಂಗಲ ಚೆಲುವಣ್ಣ ನಿಮಗೆ ಬಹಳ ಸಾಥ್ ಕೊಟ್ಟಿದ್ದಾರೆ. ಅವ್ರನ್ನೂ ನೀವು ಜೊತೆಗೆ ಹಾಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಮಾಡಿ ಅಂತ ಇನ್ನೊಂದು ಮನವಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಚೆಲುವಣ್ಣವ್ರನ್ನು ನೀವು ಅಧಿಕಾರ ಬಂದದೆ ಅಂದ್ಬಿಟ್ಟು ಅವ್ರನ್ನು ಸಹಿಸ್ಕರೀತಿ ಕೆಲಸ ಮಾಡಬೇಡಿ, ಜೊತೆಲಿ ಹಾಕೊಳ್ಳಿ. ಅವರು ನಿಮಗೆ ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ, ನೀವು ಅವ್ರನ್ನ ಬೆಳೆಸಿರ್ಬೋದು ಒಂದು ಕಾಲದಲ್ಲಿ, ಜೊತೆಲಿದ್ದಾರೆ. ಅಂಥ ಋಣನ ತೀರ್ಸೋಕ್ಕೆ ಪ್ರಯತ್ನ ಪಡಿ. ನೀವು ಸಮುದಾಯದ ಋಣ ತೀರಿಸ್ದಂಗೆ ಆಯ್ತದೆ, DK ಶಿವಕುಮಾರ್ ಋಣ ತೀರಿಸ್ದಂಗೆ ಆಯ್ತದೆ, ಮತ್ತು ನಮ್ಮ ಚನ್ನರಾಯಸ್ವಾಮಿ ಅವ್ರ ಋಣ ತೀರಿಸ್ದಂಗೆ ಆಯ್ತದೆ. ಈ ಜಿಲ್ಲೆಗೆ ಮತ್ತು ಈ ಸಮುದಾಯಕ್ಕೆ ಒಂದು ಒಳ್ಳೆಯ, ನಿಮಗೆ ನಾನು ಹೇಳೋದು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮಿಂದ ಈ ಜಿಲ್ಲೆಗೆ, ಈ ಸಮುದಾಯಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗಾಗುತ್ತೆ, ನಿಮ್ಗೊಂದು ಕೀರ್ತಿ ಬರುತ್ತೆ. ಈ ವಿಚಾರದಲ್ಲಿ ಇನ್ನು ಮುಂದೆ ಯಾವುದೇ ಥರಕ್ಕೂ ನೀವು ತಪ್ಪು ನಿರ್ಧಾರ, ತಪ್ಪು ಹೆಜ್ಜೆ ಇಡಬೇಡಿ. ನಿಮ್ಮ ಬಗ್ಗೆ ಬಹಳ ಅಪಾರ ಗೌರವ ಇದೆ. ನಮ್ಮ ದೇವೇಗೌಡರ ಮಗ ಅವರು ಒಂದು ಒಳ್ಳೆ ಉತ್ತಮವಾದ ಹೆಸರುವಾಸಿಗೆ ಮಾಡಿದ್ದೀರಿ. 2, 3ನೇದು ನಮ್ಮ ಜಿಲ್ಲೆಯ MP ಮಂತ್ರಿ ಆಗಿದ್ದೀರಿ, ಕೇಂದ್ರ ಸಚಿವರಾಗಿದ್ದೀರಿ. ದಯಮಾಡಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುವಾಗ ಯಾವುದೇ ಥರದ, ಇದು ನನ್ನ ಸಲಹೆ ಅಂತ ತಿಳ್ಕೊಳ್ಳಿ, ಆಗ್ರಹ ಅಂತ ತಿಳ್ಕೊಳ್ಳಿ, ಅಥವಾ ಮನವಿ ಅಂತ ತಿಳ್ಕೊಳ್ಳಿ. ನಮಸ್ಕಾರ. ದಯಮಾಡಿ. ನಿಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂತೇಳಿ, ವಕೀಲರು, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ ನನ್ನ ಹೆಸರು. ಕಾಂಗ್ರೆಸ್ನ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತೀನಿ. ವಿಶ್ವನಾಥ್ ಸಾಹೇಬರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ತಪ್ಪೇನಿದೆ, ಪಕ್ಷ ಕಟ್ಟಿದ್ದಾರೆ, ಬೇಕಾದಷ್ಟು ಗೌಡ್ ಸುರಿಸಿದ್ದಾರೆ, ರಕ್ತ ಸುರಿಸಿದ್ದಾರೆ ಅಂತ ಹಲವಾರು ನಾಯಕರು ಹೇಳ್ತಾರೆ, ದುರೇಂದ್ರ ಹೇಳ್ತಾರೆ, ವಿಚಾರವಂತರು ಹೇಳ್ತಾರೆ. ಅಂತ ಒಬ್ಬ ವ್ಯಕ್ತಿ, ಆಮೇಲೆ ಭಾಳ ಬುದ್ಧಿವಂತ ರಾಜಕಾರಣಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವ್ರಿಗೆ ಇವತ್ತಿರೋ ಥಾಟ್ಸ್ಗಳು ಅದೇನಾದ್ರು ಅವ್ರಿಗೆ ಅಧಿಕಾರ ಕೊಟ್ಟರೆ ರಾಜ್ಯದ ಅಭಿವೃದ್ಧಿ, ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ಶಕ್ತಿ ಇದೆ. ದಯಮಾಡಿ ನೀವು ಯಾರೂ ಅಡ್ಡ ಬರಬೇಡಿ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಮಸ್ಕಾರ ತಿಳಿಸ್ತೇನೆ. ದಯಮಾಡಿ ನನ್ನ ಮನವಿಗೆ ಸ್ಪಂದಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತೇಳಿ, ಕೇರ್ಪೇಟೆ, ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ, ವಕೀಲರು, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ ನನ್ನ ಹೆಸರು. ದಯವಿಟ್ಟು ನನ್ನ ಈ ಒಂದು ಮನವಿ ಏನಂದರೆ, ನಾನೊಬ್ಬ ಒಕ್ಕಲಿಗರ ಸಮುದಾಯದವನಾಗಿ ಹೇಳ್ತಾ ಇರೋದು ಮನವಿ ಏನಂದರೆ, ಮಾನ್ಯ ಕೇಂದ್ರ ಸಚಿವರು, ಮಂಡ್ಯ ಜಿಲ್ಲಾ ಸಂಸದರು
ಪ್ರಭಾವಿ ನಾಯಕರು ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಮಾತಾಡ್ತಾ ಇದ್ದೀನಿ, ಏನು ಬೇರೆಯವ್ರಿಗಲ್ಲ. ನಮ್ಮ ಸಮುದಾಯದವರು ಆಗಿರೋದ್ರಿಂದ ಆ ಹಕ್ಕಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ತುಂಬ ಪ್ರಭಾವಿ ನಾಯಕರು. ಅವರು ಅವ್ರದೇ ಆದಂಥ ಕೊಡುಗೆನ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿ 35ರಿಂದ 40 ವರ್ಷದವರೆಗೂ ಇವತ್ತಿನವರೆಗೂ ಭಾಳ ಸಂಕಷ್ಟದಲ್ಲಿದ್ದಾಗಲೂ ಪಕ್ಷ ಅಭಿವೃದ್ಧಿಯತ್ತ ತಂದು ಇವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರದ್ದು ಪಾತ್ರ ಇದೆ. ಬೇಕಾದಷ್ಟು ದುಡಿದಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳನ್ನ ಹೊಂದಂಥ ಮಹಾನ್ ವ್ಯಕ್ತಿ. ಅಂಥವ್ರ ಬಗ್ಗೆ ತಾವು ಈ ಒಕ್ಕಲಿಗರ ಸಮುದಾಯಕ್ಕೆ ನೀವೊಬ್ಬರು ವಿಲನ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶನ ನಾನು ಇಟ್ಕೊಂಡು ಈ ವಿಚಾರ ಮಾತಾಡ್ತಾ ಇರೋದು. ಯಾಕೆ ಅಂದರೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯ ಸಾಹೇಬರು ನನ್ನ ಅವಧಿ ಮುಗಿದ ಮೇಲೆ ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಏನೇನಾಗಬೇಕು ಪಕ್ಷದಲ್ಲಿ ತೀರ್ಮಾನ ಆಗಿರೋದನ್ನು ನೀವು ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಅವರು ತುಂಬ ಪ್ರಭಾವಿ ರಾಜಕಾರಣಿ, ತುಂಬ ಪ್ರಭಾವಿ ಸಚಿವರು, ಸಂಘಟನಾ ಚತುರರು, ಅವ್ರದೇ ಆದಂಥ ಸಮುದಾಯದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಸಮುದಾಯ ಪೂರ್ತಿ ಅವ್ರ ಹಿಂದೆ ನಿಂತಿದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಇದ್ದಂಗೆ. ಅವ್ರನ್ನ ಕರೆಯೋದು, ಅವ್ರಿಗೊಂದು ರೀತಿ ಹೇಳೋದು, ಇವ್ರನ್ನ ಕರೆಯೋದು, ಇವ್ರಿಗೊಂದು ರೀತಿ ಹೇಳಿ ಸಮುದಾಯದ ನಾಯಕನಿಗೆ ನೀವು CM ಆಗೋದನ್ನು ತಪ್ಪಿಸಿದ್ರೆ ದಯವಿಟ್ಟು ನೀವು ಒಕ್ಕಲಿಗರ ಸಮುದಾಯದಲ್ಲಿ ಒಬ್ಬ ವಿಲನ್ ಆಗಿ ಹೊರಹೊಮ್ಮುತ್ತೀರಿ. ಇವತ್ತು ಕುಮಾರಣ್ಣ ಅಂದರೆ, ದೇವೇಗೌಡರು ಅಂದರೆ ಭಾಳ ಗೌರವ ಇದೆ. ಇದು ನನ್ನ ಮನವಿ. ಈ ಮನವಿನ ನೀವು ತಿರಸ್ಕಾರ ಮಾಡಬೇಡಿ. ನೀವು ಒಂದು ವೇಳೆ ಸಮುದಾಯದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇಬ್ಬರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳುವಂಥ ಸ್ಥಿತಿ ಬಂದರೆ, ಈಗ ಒಬ್ರಿಗೊಬ್ರು ತಕ್ಕೊಂಡು ಎಳ್ಕೊಂಡು ಕೂತ್ಕೊಂಡು ಇಬ್ಬಗೆ ನೀತಿ ಅನುಸರಿಸಿದ್ರೆ ಈ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗುವ ರೀತಿಯ ಎಲ್ಲ ಸಂಭವಗಳಿದೆ. ಮಾನ್ಯ ಕುಮಾರಣ್ಣವರೇ, ನಮ್ಮ ಮಂಡ್ಯ ಜಿಲ್ಲೆ ನಿಮಗೆ ಇಡೀ ಹಾಸನ ಕೈಬಿಟ್ಟಾಗಲೂ ಮಂಡ್ಯ ಜಿಲ್ಲೆ ನಿಮಗೆ ಅಧಿಕವಾದಂಥ ಬಹುಮತನ ಕೊಟ್ಟು ಗೆಲ್ಲಿಸಿ ಇವತ್ತು ಪ್ರಭಾವಿ ಸಚಿವರಾಗಲಿಕ್ಕೆ ಭಾಳ ಇದು ಸಂತೋಷದಿಂದ ನಮ್ಮ ಜನಾಂಗ, ನಮ್ಮ ಮಂಡ್ಯ ಜಿಲ್ಲೆ ಜನತೆ ಒಪ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದೆ. ಇದು ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಅಂತಲ್ಲ, ನಿಮಗೆ ಅಂತಲ್ಲ, ಅವ್ರಿಗಿರ್ತಕ್ಕಂಥ ಒಂದು ಯೋಚನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೆ, ಅಧಿಕಾರವನ್ನು ಅವ್ರ ಕೈಗೆ ಕೊಟ್ಟರೆ ಸಮಗ್ರ ಅಭಿವೃದ್ಧಿ ರಾಜ್ಯ ಕಾಣ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ. ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ರಾಜ್ಯಾದ್ಯಂತ ನೀವು ಕೆಂಗಣ್ಣ ಗುರಿಯಾಗ್ತೀರಿ. ಅದರಲ್ಲೂ ನಮ್ಮ ಸಮುದಾಯ, ಒಕ್ಕಲಿಗರ ಸಮುದಾಯ, ನಮ್ಮ ಸಮುದಾಯದಲ್ಲಿ ನೀವು ವಿಲನ್ ಆಗಿ ಹೊರಹೊಮ್ಮಬೇಡಿ. ಪದೇ ಪದೇ ಹೇಳ್ತೀನಿ ಇದನ್ನು. ನೀವು ಯಾರು ಏನೇ ಹೇಳಿದ್ರು ಒಂದು ವೇಳೆ ಆಗಲಿ, ಒಂದು ಸರಿಯಾದ ಸಮಯದಲ್ಲಿ ತೀರ್ಮಾನ ತಗೊಂಡ್ರಿ, ನೀವು BJP ಅಲಯನ್ಸ್ ಆದ್ರಿ, ಅದೇ ರೀತಿ ಇವತ್ತು ಒಂದು ತೀರ್ಮಾನ ತಗೊಳ್ಳಿ. ನೀವು ಏನಂತ ಡಿ ಕೆ ಶಿವಕುಮಾರ್ ಅವರು ಆಗಲಿ ಬಿಡ್ರಿ, ಮುಖ್ಯಮಂತ್ರಿ ಆಗಲಿ ಅವರು ಅನ್ನೋ ಥರದಲ್ಲಿ ನೀವು ತೀರ್ಮಾನ ತಗೋಬೇಕು. ನಿಮ್ಮ ಮಗನ ವಿಚಾರದಲ್ಲಿ ಅಥವಾ ನಿಮಗೆ ಮುಖ್ಯಮಂತ್ರಿ 2 ಸಲ ಮಾಡಬೇಕಾದ್ರಲ್ಲಿ ಜೋಡೆತ್ತಾಗಿ ನಿಮ್ಮಿಂದ ನಿಂತಿದ್ರಲ್ವ, ಆ ಋಣ ತೀರ್ಸೋಕ್ಕಾದ್ರೂ ನೀವು ಇವತ್ತು ಅವ್ರಿಗೆ ಸಹಾಯ ಮಾಡಬೇಕು. ಎರಡನೇದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಏನೇ ಕಷ್ಟಪಟ್ಟರು, ನೀವೇನೇ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮದು ಪ್ರಯತ್ನ ವಿಫಲ ಆಗುತ್ತೆ. ಯಾವ ಕಾರಣಕ್ಕೂ ನೀವು ಇದರಿಂದ ಜಯಶೀಲರಾಗಕ್ಕಾಗೋದಿಲ್ಲ. ಆಲ್ರೆಡಿ ತೀರ್ಮಾನ ಆಗಿರೋದು, ಹೈಕಮಾಂಡ್ ತೀರ್ಮಾನನೇ ಅಂತಿಮ ಆಗಿದೆ. ಮೋಸ್ಟ್ಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿ ನಿಮಗೂ ಒಂದು ಹಾರ, ಮಾಜಿ ಮುಖ್ಯಮಂತ್ರಿ ಅಥವಾ ಕೇಂದ್ರ ಸಚಿವರು ಅಂತ ನಿಮಗೂ ಒಂದು ಹಾರ ಬಂದೇ ಬರ್ತದೆ, ನಿಮಗೂ ಒಂದು ಸನ್ಮಾನ ಇರ್ತದೆ. ಈ ಒಕ್ಕಲಿಗರ ಸಮುದಾಯಕ್ಕೆ ಬಂದಾಗ ನೀವು ಸ್ವಲ್ಪ ಎಲ್ಲ ಸಮುದಾಯನೂ ಜೊತೆಲಿ ತಗೊಂಡು ಡಿ ಕೆ ಶಿವಕುಮಾರ್ ಆಗಲಿ ಬಿಡ್ರಪ್ಪ ಅಂತ ನಿಮಗೆ ಯಾರು ಆಪ್ತರಿದ್ದಾರೆ ಅವ್ರಿಗೆ ಹೇಳ್ಕೊಂಡು ದಯಮಾಡಿ ಸಹಕಾರ ಕೊಡಿ. ನನ್ನ ಹೆಸರು ನಾಗೇಶ್, ಚಟ್ಟಂಗೆರೆ ಲಾಯರ್ ನಾಗೇಶ್ ಅಂತ KR ಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ.